ಎಲ್ಲೋ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂತಹ ಚಿತ್ರಾನ್ನ ರೆಸಿಪಿಯನ್ನು ನೋಡೋಣ. ನಿಂಬೆಹಣ್ಣು ಚಿತ್ರಾನ್ನ, ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ತಾರೆ. ಅದರಲ್ಲಿ ಇದೊಂದು ಮಸಾಲೆ ಚಿತ್ರಾನ್ನ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ ಲವಂಗ, ಮತ್ತು ಇಲ್ಲಿ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ 7ರಿಂದ 8 ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊನ ತೊಗೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇಲ್ಲಿ ಚೆನ್ನಾಗಿ ನುಣ್ಣಗೆ ಅರೆದು ಅಂದರೆ ರುಬ್ಬಿ ತಂದಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಿಡಿದಾದ್ಮೇಲೆ ಇಲ್ಲಿ ಜೀರಿಗೆನ ಸೇರಿಸಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಡಲೆಬೀಜನ ಸೇರಿಸಿ ಸ್ವಲ್ಪ ನೀಟಾಗಿ ಬ್ರೌನ್ ಕಲರ್ ಆಗುವವರೆಗೂ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗ್ನೆಸ್ ಬರುವವರೆಗೂ ಕೂಡ ಇದನ್ನು ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಿದ ಮೇಲೆ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮಸಾಲೆ ಒಟ್ಟಿಗೆ ಬೆಂದರೆ ಇದು ಸ್ವಲ್ಪ ಇದು ಕ್ರಂಚಿನೆಸ್ ಎಲ್ಲ ಹೊರಟೋಗುತ್ತೆ. ಅದರಿಂದ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಫೈನಲಿ ಹಾಕೋಣ ಅಂತ. ಅಷ್ಟರಲ್ಲಿ ಒಣಮೆಣಸಿಕಾಯಿ ಮತ್ತು ಕರಿಬೇವನ್ನ ಒಗ್ಗರಣೆಗೆ ಸೇರಿಸಿದ್ದೀನಿ. ಇದು ಸ್ವಲ್ಪ ಸಿಡಿದಾದ್ಮೇಲೆ ಈರುಳ್ಳಿನ ಸೇರಿಸಿದ್ದೀನಿ. ಇಲ್ಲಿ ಒಂದು ಈರುಳ್ಳಿನ ನಾನು ಇಲ್ಲಿ ಒಂದು 3ನ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದಕ್ಕೆ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನ ಸ್ವಲ್ಪ ನೀಟಾಗಿ ಇದರೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಕಲರೆಲ್ಲ ಚೇಂಜ್ ಆಗಬೇಕು, ಅಂದರೆ ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ನೀಟಾಗಿ ಇಲ್ಲಿ ಫ್ರೈ ಮಾಡಬೇಕು. ಈಗ ಆಲ್ಮೋಸ್ಟ್ ಈಗ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡಿ ಬರ್ತಾಯಿದೆ. ಅಷ್ಟರಲ್ಲಿ ಈಗ ರುಬ್ಬಿದಂತಹ ಮಸಾಲೆ ಇತ್ತಲ್ಲ, ಆ ಮಸಾಲೆ ಎಲ್ಲನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಸೇರಿಸಿದ ನಂತರ ಈಗ ಈರುಳ್ಳಿಯ ಒಟ್ಟಿಗೆ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು, ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಬೇಯಬೇಕು. ಆದ್ದರಿಂದ ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನ ಈಗ ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆದರೆ ಸಾಕು. ಹುಳಿ ಅಂದರೆ ಟೊಮೊಟೊನ ಸೇರಿಸಿರೋದ್ರಿಂದ ಸಾಕಾಗುತ್ತೆ. ಈಗ ನೋಡಿ ಇದೆಲ್ಲ ಹುಳಿ ಮತ್ತು ಮಸಾಲೆ ಎಲ್ಲ ನೀಟಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೊಂಡು ಇಲ್ಲಿ ಗಟ್ಟಿ ಬರ್ತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸಿ ಒಂದೆರಡು ಕುದಿದ್ರೆ ಮಸಾಲೆ ಚಿತ್ರಾನ್ನ ಈಗ ರೆಡಿ ಆಗ್ತಾ ಬರ್ತಾಯಿದೆ. ಇಲ್ಲಿ ಇದೆಲ್ಲ ನೀರೆಲ್ಲ ಅಬ್ಸರ್ವ್ ಆಗಿ ಈ ಥರ ಗಟ್ಟಿ ಬಂದ ಮೇಲೆ ಇದಕ್ಕೆ ಲಾಸ್ಟಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಫೈನಲಿ ಇದಕ್ಕೆ ನಾವು ಕರ್ದು ಇಟ್ಕೊಂಡಿರುವಂತಹ ಕಡಲೆಬೀಜನ ಸೇರಿಸಿದ್ರೆ ಈಗ ಮಸಾಲೆ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಇದನ್ನ ಅನ್ನದೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ ಮಸಾಲೆ ಚಿತ್ರಾನ್ನ. ತುಂಬಾ ಇಷ್ಟಪಡ್ತೀರಾ ನೀವಂತೂ. ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.